ಈ ರನ್ಯಾ ಅನ್ನುವಂತಹ ಸ್ಮಗ್ಲರ್ ಏನು ಚಿನ್ನಾಭರಣ ಸ್ಮಗ್ಲಿಂಗ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸಿಕ್ಕಾಕಿಕೊಂಡಿದ್ರು. ಕಳ್ಳರು ಸಿಕ್ಕಾಕೊಂಡಾಗ ಎಲ್ಲರೂ ಅದನ್ನೇ ಹೇಳ್ತಾರೆ, ನಾನವನಲ್ಲ ಅಂತ. ಸೊ ಈಗ ಇವಳು ನಾನವಳ ಅಂತ ಹೇಳ್ತಾ ಇದ್ದಾಳೆ. ಏನಂತಂದರೆ, ನನ್ನನ್ನು ಟ್ರ್ಯಾಪ್ ಮಾಡಿದ್ರು, ಏನು ಸ್ಮಗ್ಲರ್ಸ್ಗಳು ಟ್ರ್ಯಾಪ್ ಮಾಡಿ ನನ್ನ ಕಡೆಯಿಂದ ಚಿನ್ನಾಭರಣವನ್ನು ವಿದೇಶದಿಂದ ತರಿಸ್ಕೊಂಡ್ರು. ಸೊ ಈ ಥರ ಒಂದು ಆರೋಪವನ್ನು ಮಾಡಿದ್ದಾರೆ. ವಿದೇಶದಿಂದ ಚಿನ್ನ ಕಳ್ಳ ಸಾಗಾಣಿಕೆ ವೇಳೆ ಬಂಧಿತ ನಟಿ ರನ್ಯಾ ರಾವ್ ಪ್ರಕರಣ ಇದೀಗ ಮಹತ್ವದ ತಿರುವು ಪಡೆದುಕೊಂಡಿದೆ. ನಾನು ಟ್ರ್ಯಾಪ್ ಒಳಗಾಗಿದ್ದೇನೆ ಅಂತ ನಟಿ ರನ್ಯಾ ಹೇಳಿಕೆ ನೀಡಿದ್ದು, ಹೀಗಾಗಿ ಟ್ರ್ಯಾಪ್ನ ಹಿಂದೆ ಏನು ಅಂದರೆ ಹ್ಯಾಂಡ್ಲರ್ಗಳಿಗಾಗಿ ಇದೀಗ ಕಂದಾಯ ಗುಪ್ತ ಇಲಾಖೆ ಏನಂತಂದರೆ ಶೋಧ ಕಾರ್ಯ ನಡೆಸ್ತಾ ಇದೆ. ಇವ್ರದ್ದೆಲ್ಲ ಮಾತು ಕೇಳಂಗಿಲ್ಲ, ಮಾಡೋದೆಲ್ಲ ಮಾಡಿಬಿಟ್ಟು ಆಮೇಲೆ ಬೇರೆಯವ್ರ ಮೇಲೆ ಟ್ರ್ಯಾಪ್ ಮಾಡಿದ್ರು, ನನ್ನನ್ನು ಸ್ಮಗ್ಲಿಂಗ್ಗೆ ಬಳಸ್ಕೊಂಡ್ರು ಅಂತ ಹೇಳ್ತಾರೆ. ಬಟ್ ರನ್ಯಾ ಹೊಸ ವರಸೆ ತೆಗೆದಿರೋದು ಈಗ ಪೊಲೀಸರಿಗೆ ತಲೆನೋವಾಗಿದೆ. ತನ್ನನ್ನು ಸಿಲುಕಿಸೋದಕ್ಕೆ ಇದೆಲ್ಲ ಪ್ಲಾನನ್ನು ಮಾಡಲಾಗಿದೆ ಅಂತ ಹೇಳಿದ್ದಾರೆ. ರನ್ಯಾ ಹೇಳ್ತಾ ಇರುವುದು ನಿಜವೇ ಅಥವಾ ಮುಗ್ಧೆ ಎಂಬಂತೆ ನಾಟಕವೇ ಕೂಡ ಇದೇನು ಮುಗ್ದಳ ಅಥವಾ ಏನು ನಾಟಕ ಆಡ್ತಾ ಇದ್ದಾಳ ಅನ್ನೋದು ಪೊಲೀಸರಿಗೂ ಕೂಡ ಕನ್ಫ್ಯೂಸ್ ಆಗ್ತಾ ಇದೆ. ಹೀಗಾಗಿ ನಟಿ ಹೇಳಿಕೆ ಬಗ್ಗೆ ಏನಂತಂದರೆ ತನಿಖೆ ನಡೆಸೋದಕ್ಕೆ DRE ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ. ಇವರೇನಾದರೂ ಟ್ರ್ಯಾಪ್ಗೆ ಒಳಗಾಗಿದ್ರಾ ಅಥವಾ ಸುಳ್ಳು ಹೇಳ್ತಾ ಇದ್ದಾರಾ ಅಥವಾ ಇವರ ಹಿಂದೆ ಇನ್ನಷ್ಟೇನಾದರೂ ಜಾಲ ಇದೆಯಾ ಅಥವಾ ಇವರೇ ಸ್ಮಗ್ಲರ್ ಆಗಿದ್ರಾ ಅನ್ನುವಂತಹ ಪ್ರಶ್ನೆಗಳು ಈಗ ಅಂದರೆ ಇವೆಲ್ಲ ಇವರ ಹೇಳಿಕೆಯಿಂದಾಗಿ ಇನ್ನಷ್ಟು ಏನಂತಂದರೆ ತನಿಖೆಯನ್ನು ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಹೀಗಾಗಿ ರನ್ಯಾ ಅವರನ್ನು ವಿಚಾರಣೆಗಾಗಿ ಕಸ್ಟಡಿಗೆ ನೀಡುವಂತೆ ಕೋರ್ಟ್ಗೆ ಮನವಿಯನ್ನು ಮಾಡಿದ್ದಾರೆ. ಈ ಹಿಂದೆ ಚೆನ್ನೈನಲ್ಲಿ ಸ್ಮಗ್ಲರ್ಗಳು ಟ್ರ್ಯಾಪ್ ಮಾಡಿದಂತಹ ಪ್ರಕರಣವೊಂದರಲ್ಲಿ ಇವರು ಸಿಕ್ಕಾಕೊಂಡಿದ್ರಂತೆ, ನಡೆದಿತ್ತಂತೆ. ಸೊ ಈ ಪ್ರಕರಣದಲ್ಲಿ ಈ ಥರ ಏನಾದರೂ ಟ್ರ್ಯಾಪ್ ಮಾಡಿ ಇವರನ್ನು ಸ್ಮಗ್ಲಿಂಗ್ಗೋಸ್ಕರ ಬಳಸ್ಕೊಂಡ್ರಾ ಅಥವಾ ಏನು ಅಂತ ನೋಡಬೇಕಾಗಿದೆ. ಬಟ್ ಇವ್ರನ್ನೆಲ್ಲ ಏನಂತಂದರೆ ಹೆಡೆಮುರಿ ಕಟ್ಟಬೇಕು, ಇವರೆಲ್ಲ ಮಾತು ಕೇಳಂಗಿಲ್ಲ. ಯಾಕಂದರೆ ವಿದೇಶದಿಂದ ಚಿನ್ನಾಭರಣವನ್ನು ಸ್ಮಗ್ಲಿಂಗ್ ಮಾಡಿಕೊಂಡು ಭಾರತಕ್ಕೆ ತೊಗೊಂಬರ್ತಾರೆ ಅಥವಾ ಏನೋ ಈ ಥರ ಪ್ರಕರಣಗಳಾದಾಗ ಇವರೆಲ್ಲ ಹೇಳೋದು ಇದೆ. ಇಷ್ಟೆಲ್ಲ ಮಾಡಿಕೊಂಡು ಈಗ ಬೇರೆಯವ್ರ ಮೇಲೆ ಹಾಕ್ತಿದ್ದಾರಲ್ಲ, ಅಂದರೆ ಇದೊಂದು ತನಿಖೆ ಕರೆಕ್ಟಾಗಿ ಹೋಗಬೇಕು, ಇವರಿಗೆ ಶಿಕ್ಷೆ ಆಗಬೇಕು. ಬಟ್ ಈಗ ಹೊಸ ವರಸೆ